ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಜೇಶ್ವರಿ. ಇವತ್ತು ನಾನು ಒಂದು ಹೊಸ ವ್ಲಾಗ್ನೊಂದಿಗೆ ಬಂದಿದ್ದೀನಿ. ಅದೇನಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ನಾವು ಹೆಣ್ಮಕ್ಳು ದಿನ ಅಡುಗೆ ಮಾಡಬೇಕು, ಅದೇ ಕೆಲಸ ಆಗಿರುತ್ತೆ. ಯಾವಾಗಲೂ ಅಷ್ಟೇ ಅದೇ ಕೆಲಸ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಬೇಜಾರು ಕೂಡ ಆಗುತ್ತೆ. ಮತ್ತು ಅದೇ ತರಕಾರಿನ ಹೆಚ್ಚಬೇಕು, ಪ್ರತಿದಿನ ಅಡುಗೆ ಮಾಡಬೇಕು ಅಂತ. ಹಾಗಾಗಿ ನಾನು ಒಂದಷ್ಟು ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ, ನಿಮಗೂ ಹೆಲ್ಪ್ ಆಗುತ್ತೆ ಅಂದ್ಕೊಂಡು. ಅಡುಗೆ ಮಾಡೋದಕ್ಕೆ ಬೇಜಾರಾಗಲ್ಲ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಅಂತ ನಾನು ಈ ಟಿಪ್ಸ್ಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ನ ಮಾಡ್ತಿದ್ದೀನಿ. ಈ ವ್ಲಾಗ್ನ ಕೊನೆ ತನಕ ನೋಡಿ, ನಿಮಗೆ ಖಂಡಿತವಾಗ್ಲೂ ಈ ವ್ಲಾಗ್ ಇಷ್ಟ ಆಗುತ್ತೆ. ಹಾಗೆ ನೀವು ಮಾಡೋವಂಥ ಅಡುಗೆಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವ್ಲಾಗ್ನ ಮಾಡ್ತಿದ್ದೀನಿ. ಈ ವ್ಲಾಗ್ನ ಕೊನೆ ತನಕ ನೋಡಿ. ಹಾಗೆ ನನ್ನ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಒಂದೇ ಒಂದು ಸಬ್ಸ್ಕ್ರಿಪ್ಷನ್, ನನಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟ್ ಆಗಿದೆ. ನೀವು ನೋಡ್ತಿದ್ದೀರಾ, ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಖಂಡಿತವಾಗ್ಲೂ ನಾನು ಹೊಸ ವ್ಲಾಗ್ನ ಮಾಡಬೇಕು ಅಂದರೆ ಅದೇ ಮೋಟಿವೇಶನ್ ನನಗೆ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ. ನೋಡಿ, ನಾನು ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಬ್ಯಾಡಗಿಲಿ ಸಂತೆ ಇರುತ್ತೆ. ಹಾಗಾಗಿ ನಾವು ಆಲ್ಮೋಸ್ಟ್ ಸಂತೆಯಿಂದಾನೇ ತರಕಾರಿಗಳನ್ನೆಲ್ಲ ತೊಗೊಂಡು ಬಂದುಬಿಡ್ತೀವಿ. ಹಾಗೆ ಫ್ರೆಶ್ ಆಗೂ ಇರುತ್ತೆ ಮತ್ತು ರೈತರಿಂದ ಡೈರೆಕ್ಟಾಗಿ ಸಿಗತ್ತೆ ಅಂದ್ಕೊಂಡು ನಾನು ಪ್ರತಿ ಶನಿವಾರನೇ ಸಂತೆ ಇಂದ ತರಕಾರಿಗಳನ್ನೆಲ್ಲ ತೊಗೊಂಡು ಬಂದುಬಿಡ್ತೀವಿ. ಹಾಗೆ ನಾನು ನೋಡಿ ಇಲ್ಲಿ ಮೀಶೋಯಿಂದ ಕೆಲವೊಂದು ಆರ್ಗನೈಸರ್ ಅಂದರೆ ಈ ಥರ ಬಾಕ್ಸ್ಗಳನ್ನೆಲ್ಲ ತರಿಸಿ ಇಟ್ಕೊಂಡ್ಬಿಟ್ಟಿದ್ದೆ. ನಾನು ಮೊದಲಿಗೆ ಇಟ್ಕೊಂಡ್ಬಿಟ್ಟಿದ್ದೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾಗಿಂದ ಏನೂ ಅಲ್ಲ. ಮೊದಲಿಗೆಂದ ಇಟ್ಕೊಂಡ್ಬಿಟ್ರೆ ನಮಗೆ ಏನಾಗ್ಬಿಡುತ್ತೆ ಅಂದರೆ, ಈ ಥರ ಒಂದೊಂದೇ ಥರ ತರಕಾರಿಗಳನ್ನು ಒಂದೊಂದೇ ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಈಸಿ ಆಗುತ್ತೆ ನಮಗೆ. ಇವತ್ತು ಬೀಟ್ರೂಟ್ ಪಲ್ಯ ಮಾಡಬೇಕು ಅಥವಾ ಯಾವುದಾದ್ರೂ ಪಲ್ಯ ಮಾಡಬೇಕು ಅಂದರೆ ಅದೇ ತರಕಾರಿ ಅಂತ ನಾವು ನೋಡಿ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಬೇಗ ಕೂಡ ತೊಗೋಬೋದು. ಹಾಗಾಗಿ ನಾನು ಈ ಥರ ಬಾಕ್ಸಸ್ಗಳನ್ನ ತೊಗೊಂಡ್ಬಿಟ್ಟು ಈ ಥರ ಆರ್ಗನೈಸ್ ಮಾಡ್ಕೊಂಡಿರ್ತೀನಿ. ಹಾಗೆ ನಾವು ಏನು ಕರಿಬೇವು ತೊಗೊಂಡು ಬಂದಿರ್ತೀವಲ್ಲ ಸಂತೆಯಿಂದ, ಅದನ್ನು ಕೂಡ ಎಲ್ಲ ಬಿಡಿಸ್ಕೊಂಡು ನಾನು ಈ ಥರ ತೊಳ್ಕೊಂಡು ಇಟ್ಕೊಂಡ್ಬಿಟ್ರೆ ನಾವು ಅಡುಗೆ ಮಾಡೋ ಟೈಮಲ್ಲಿ ಬೇಗ ಕ್ವಿಕ್ಕಾಗಿ ಆಗುತ್ತೆ. ಹಾಗೆ ಬೇಜಾರು ಕೂಡ ಆಗಲ್ಲ ನಮಗೆ. ಈ ಥರ ನೀವು ಒಂದ್ಸಲ ಟ್ರಿಕ್ಸ್ನ ಯೂಸ್ ಮಾಡಿ ನೋಡಿ. ಕೆಲವರು ಈ ಥರ ಫಾಲೋ ಮಾಡ್ತೀರಾ, ಇನ್ನು ಕೆಲವರು ಮಾಡ್ತಿರಲ್ಲ. ಹಾಗಾಗಿ ಈ ಥರ ಇವರಿಗೆ ನನ್ನ ವ್ಲಾಗು ಖಂಡಿತ ಒಂದು ಹೆಲ್ಪ್ ಆಗ್ಬೋದು ಅಂತ ಈ ವ್ಲಾಗ್ನ ಮಾಡ್ತಿದ್ದೀನಿ. ನೋಡಿ, ನಾನು ಎಲ್ಲ ತರಕಾರಿಗಳನ್ನು ಈ ಥರ ಬಾಕ್ಸ್ಗಳಲ್ಲೆಲ್ಲ ಡಿವೈಡ್ ಮಾಡಿಕೊಂಡು ಒಂದೊಂದೇ ತರಕಾರಿ ಒಂದೊಂದು ಥರ ತರಕಾರಿಗಳನ್ನೆಲ್ಲ ಸೆಗ್ರಿಗೇಟ್ ಮಾಡಿಕೊಂಡು ಈ ಥರ ಇಟ್ಕೊಂಡ್ಬಿಡ್ತೀನಿ. ಆವಾಗ ನನಗೆ ಬೇಜಾರಾಗಲ್ಲ. ಆಮೇಲೆ ನನಗೆ ಯಾವ ಥರ ಅಡುಗೆ ಮಾಡಬೇಕು ಅಂತ ಬೇಗ ಗೊತ್ತಾಗ್ಬಿಡುತ್ತೆ. ಇಲ್ಲಾಂದರೆ ಇವಾಗ ಬಾಕ್ಸ್ಗಳಿಲ್ಲ ಅಂದರೆ ಕವರಲ್ಲೂ ಕೂಡ ನೀವು ಹಾಕ್ಕೊಂಡು ಇಟ್ಕೋಬೋದು. ಈ ಥರ ಬಾಕ್ಸ್ ತೊಗೊಂಡ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ತರಕಾರಿ ಇನ್ನೂ ಉಳಿದಿದೆ, ಇನ್ನು ಬ್ಯಾಲೆನ್ಸ್ ಯಾವುದಾದಿದೆ, ಏನೇನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಇದಕ್ಕೇನು ಜಾಸ್ತಿ ರೇಟ್ ಕೂಡ ಇಲ್ಲ. ಒಂದು 200-300 ಬಂದುಬಿಡುತ್ತೆ. ಒಂದು 8 ಪೀಸಸ್ ಏನೋ ಬರುತ್ತೆ, ನೋಡ್ಬೋದು. ನಾನು ಈ ಥರ ಎಲ್ಲ ಜೋಡಿಸಿ ಇಟ್ಕೊಂಡ್ಬಿಟ್ರೆ ನಮಗೆ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ. ಮತ್ತು ನನಗೆ ಬೇಜಾರು ಕೂಡ ಆಗಲ್ಲ, ಅಡುಗೆ ಮಾಡಬೇಕು ಅಂತ ಬೇಜಾರು ಕೂಡ ಆಗಲ್ಲ. ಆಮೇಲೆ ಇನ್ನೊಬ್ರು ಹೆಲ್ಪ್ ಬೇಕು ಅಂತಲೇ ಅವಶ್ಯಕತೆ ಇರಲ್ಲ. ಇವಾಗ ಒಂದು ವಾರಕ್ಕೊಂದ್ಸಲ ಈ ಥರ ಎಲ್ಲ ಡಿವೈಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಇಡೀ ವಾರನೂ ನಮಗೆ ಟೆನ್ಷನ್ ಇರಲ್ಲ. ಇವಾಗ ವಾರಕ್ಕೊಂದ್ಸಲ ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ಅಷ್ಟೇ ತರಕಾರಿ ತೊಗೊಂಡು ಬರೋದ್ರಿಂದ ನೋಡಿ ಈ ಥರ ನಾನು ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮತ್ತು ಸೊಪ್ಪುಗಳನ್ನೆಲ್ಲ ಕೂಡ ಬಂದುಬಿಟ್ಟಿರ್ತೀವಲ್ಲ, ಅದನ್ನು ನಾನು ಯಾವತ್ತು, ಇವಾಗ ನಾವು ಶನಿವಾರ ತೊಗೊಂಡು ಬರೋದ್ರಿಂದ ನಾನು ಅವತ್ತಿನ ದಿನಾನೇ ಎಲ್ಲ ಅದರಲ್ಲಿರೋ ಹುಲ್ಲು, ಇವಾಗ ಸೊಪ್ಪಂದರೆ ಬರೀ ಸೊಪ್ಪೇ ಇರಲ್ಲ, ಅದರೊಳಗಡೆ ಹುಲ್ಲು, ಕಸ ಕಡ್ಡಿ ಎಲ್ಲ ಇರುತ್ತೆ. ಅದನ್ನು ಕೂಡ ನಾನು ಈ ಥರ ಡಿವೈಡ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈ ಥರ ಇಟ್ಕೊಂಡ್ಬಿಟ್ರೆ ಸೊಪ್ಪು ಸಾಂಬಾರು ಮಾಡಬೇಕು, ಸೊಪ್ಪಲ್ಯ ಮಾಡಬೇಕು ಅಂದರೆ ಬೇಜಾರು ಕೂಡ ಆಗಲ್ಲ, ಕ್ವಿಕ್ಕಾಗಿ ಆಗುತ್ತೆ. ಆ ಟೈಮಲ್ಲಿ ನಮಗೆ ರೆಸ್ಟ್ ಕೂಡ ಸಿಕ್ಕಂಗಾಗತ್ತೆ. ಇವಾಗ ಒಂದಿನ ತರಕಾರಿ ತರೋ ದಿನ 1 ಗಂಟೆ ಅಥವಾ ಒಂದು ಅರ್ಧ ಗಂಟೆ ಜಾಸ್ತಿ ಟೈಮ್ ಕೊಟ್ಟು ಈ ಥರ ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ನೆಕ್ಸ್ಟ್ ಡೇ ನಮಗೆ ಯಾವತ್ತಾದರೂ ಪಲ್ಯ ಮಾಡೋ ದಿನ ಅಥವಾ ಇಲ್ಲಿ ಸೊಪ್ಪು ಪಲ್ಯ ಮಾಡೋ ದಿನ ಆಗಿರ್ಬೋದು, ಸೊಪ್ಪು ಸಾರು ಮಾಡಬೇಕು ಅಂದಾಗೆಲ್ಲ ನಮಗೆ ಅದನ್ನು ಆರಿಸ್ಬೇಕು, ಅದನ್ನು ಕ್ಲೀನ್ ಮಾಡಬೇಕು ಅನ್ನೋದು ಏನೂ ನೆಸೆಸಿಟಿ ಇರಲ್ಲ. ಆ ಟೈಮಲ್ಲಿ ನಾವು ಈ ಥರ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ, 1-2-3 ನೀರಿಂದ ವಾಶ್ ಮಾಡಿಕೊಂಡು ಡೈರೆಕ್ಟಾಗಿ ನಾವು ಬೇಯಿಸೋಕೆ ಇಟ್ಕೋಬಹುದು. ಇಲ್ಲಾಂದರೆ ಅವತ್ತಿನ ದಿನಾನೇ ಕ್ಲೀನ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಆ ಸೊಪ್ಪು ಈ ವಾರಕ್ಕಿಂತ ನೆಕ್ಸ್ಟ್ ವಾರಕ್ಕೆ ಮುಂದೂಡಿದ್ರೂ ಊಡ್ಬೋದು, ಹಂಗಾಗ್ಬಿಡುತ್ತೆ. ಹಾಗಾಗಿ ಅವತ್ತಿನ ದಿನಾನೇ ಒಂದು ಸ್ವಲ್ಪ ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ಕೊಟ್ಟು ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಅಂದರೆ ತುಂಬ ಈಸಿ ಆಗಿಬಿಡತ್ತೆ. ನಮಗೂ ಅಡುಗೆ ಮಾಡೋಕ್ಕೂ ಬೇಜಾರಾಗಲ್ಲ. ಅಡುಗೆ ಮಾಡೋಕ್ಕೆ ನಾನು ಈ ವ್ಲಾಗ್ ಮಾಡ್ತಿದ್ದೀನಿ, ಮಾಡೋಕ್ಕೋಸ್ಕರ ಈ ಕಂಟೆಂಟ್ನ ತೊಗೊಂಡಿದ್ದೀನಿ ಅಂತ ಅಲ್ಲ. ಖಂಡಿತವಾಗ್ಲೂ ಈ ಟ್ರಿಪ್ಸ್ನ ಯೂಸ್ ಮಾಡಿ ನೋಡಿ ನೀವು. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಹಾಗೆ ತುಂಬ ಅಂದರೆ ತುಂಬ ಈಸಿಯಾಗಿ ಸುಲಭವಾಗಿ ನೀವು ಅಡುಗೆನೂ ಕೂಡ ಮಾಡ್ಕೋಬೋದು. ಆವಾಗೆಲ್ಲ ಹಿಂದಿನ ಕಾಲದಲ್ಲಿ ಮನೆ ಹತ್ರ ಹಿಂದಿನ ಕಾಲದ
ದಿಂದ ಅಂತಾನು ಇವಾಗ ಹಳ್ಳಿಗಳಲ್ಲೂ ಅಷ್ಟೇ. ನಮ್ಮ ಹಳ್ಳಿಗಳಲ್ಲಿ ಏನು ಮಾಡ್ಕೋತಾರೆ, ಇವಾಗ ಹೊಲದಿಂದ ಎಲ್ಲ ಸೊಪ್ಪು ತಗೊಂಡು ಬಂದ್ಬಿಟ್ಟು ಹೊರಗಡೆ ಕಟ್ಟೆ ಮೇಲೆಲ್ಲ ಕುತ್ಕೊಂಡ್ಬಿಟ್ಟು ಈ ಥರ ಸೊಪ್ಪನ್ನೆಲ್ಲ ಆರಿಸ್ಕೊಂಡು ಒಂದಿಬ್ರು ಯಾರಾದರೂ ಆಂಟಿರೋ ಅಜ್ಜಿರೋ ಎಲ್ಲ ಕುತ್ಕೊಂಡ್ಬಿಟ್ಟು ಮಾಡಿಬಿಟ್ರೆ ಕೈಯಿಂದ ಕೈ ಒಬ್ರಿಂದ ಒಬ್ರು ಆಗೇ ಬಿಡತ್ತೆ. ಇವಾಗ ಹಂಗೇನಿಲ್ಲ. ನಾವೇ ಸಿಟಿಲಿರೋದ್ರಿಂದ ನಾವೇ ಮಾಡ್ಕೋಬೇಕು. ಒಬ್ರು ಮಾತಾಡ್ಸೋದಿಲ್ಲ, ಆ ಕಡೆ ಈ ಕಡೆ ಹೋಗೋದಿಲ್ಲ ಆಗ್ಬಿಡತ್ತೆ. ಹಾಗಾಗಿ ನಾವೇ ಎಷ್ಟಾಗುತ್ತೋ ಅಷ್ಟೇ ಮಾಡ್ಕೋಬೋದು. ನೋಡಿ ಈ ಥರ ಆರಿಸ್ಕೊಂಡು ಇನ್ನೊಂದ್ಸಲ ಚೆಕ್ ಮಾಡಿಕೊಂಡ್ರೆ ಏನಾದರೂ ಹುಲ್ಲಿದೆಯಾ, ಏನಾದರೂ ಇದೆಯಾ, ಕಸ ಕಡ್ಡಿ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿಕೊಂಡ್ರೆ ಆಗಿಬಿಡತ್ತೆ. ಇಷ್ಟೇ ನೋಡಿ, ತುಂಬ ಈಸಿ ಅಂದರೆ ತುಂಬ ಈಸಿ ಆಗುತ್ತೆ. ನಾವು ಅದನ್ನೇ ಕಾಂಪ್ಲಿಕೇಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀವಿ. ನೋಡಿ ಈ ಥರ ಆರಿಸಿ ಎಲ್ಲ ಆದಮೇಲೆ ಒಂದು ಕವರಲ್ಲಿ ಇಟ್ಕೊಂಡ್ಬಿಟ್ರೆ ನಮಗೆ ಯಾವ್ಯಾವ ಸೊಪ್ಪು ತಂದಿರ್ತೀವಲ್ಲ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಮುಗೀತು. ನಾವು ಅವತ್ತೇನು ಮಾಡಬೇಕಲ್ಲ ಅವತ್ತಿನ ದಿನ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಒಂದು 3-4 ನೀರಿಂದ ವಾಶ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಸೊಪ್ಪು ವಾರದಿಂದ ವಾರ ತಿನ್ನಬೇಕು. ಅವತ್ತಿನ ದಿನಾನೇ ಅಂದರೆ ಆ ವಾರದಿಂದ ಆ ವಾರನೇ ಖರ್ಚಾಗೋಗ್ಬಿಡತ್ತೆ. ಇಲ್ಲಾಂದರೆ ನೆಕ್ಸ್ಟು 2-3 ದಿನ ದೂಡೋದು ತಪ್ಪಾಗತ್ತೆ. ಫ್ರೆಶ್ ಆಗಿರತ್ತಲ್ಲ ಆವಾಗಲೇ ನಾವು ಮಾಡ್ಕೊಂಡು ತಿನ್ಬೋದು. ಹಾಗಾಗಿ ನೋಡಿ, ಈ ಟ್ರಿಕ್ಸ್ನ ಖಂಡಿತವಾಗ್ಲೂ ಒಂದಿನ ಯೂಸ್ ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ನೀವು ನೆಕ್ಸ್ಟ್ ವೀಕಿಂದನೂ ಅದೇ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಹಾಗೆ ನಾನು ಇದ್ರ ಜೊತೆ ಬಹಳಷ್ಟು ವ್ಲಾಗ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಇವಾಗ ಹೆಣ್ಮಕ್ಳಿಗೋಸ್ಕರನೇ ನಾನು ಒಂದು ವ್ಲಾಗ್ನ ಮಾಡಿದ್ದೀನಿ. ಅಂದರೆ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋರು ಯಾರಾದರೂ ಇದ್ದರೆ, ಬೇರೆ ಕಡೆ ಹೋಗೋಕ್ಕಾಗಲ್ಲ ಅಥವಾ ಬೇರೆಯವ್ರ ಹತ್ರ ಇವಾಗ ಮಕ್ಕಳು ಇರ್ತಾರೆ ಮನೆಯಲ್ಲಿ, ಅತ್ತೆ ಮಾವನ ನೋಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ನಮ್ಮದೇ ಆದಂಥ ಸ್ವಂತ ಒಂದು ಉದ್ಯೋಗನ ಸ್ಟಾರ್ಟ್ ಮಾಡಬೇಕು ಅಥವಾ ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಇರೋರಿಗೆ ನಾನು ಈ ಒಂದು ವ್ಲಾಗ್ನ ಮಾಡಿ ಹಾಕಿದ್ದೀನಿ. ಅದು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಹಾಗೆ ಆ ವ್ಲಾಗು ನಿಮಗೆ ಮೋಟಿವೇಟ್ ಮಾಡತ್ತೆ ಅಂತ ಅಂದ್ಕೊಂಡು ನಾನು ಆ ವ್ಲಾಗ್ನ ಮಾಡಿದ್ದೀನಿ. ಈ ವ್ಲಾಗ್ ಕೊನೆಯಲ್ಲಿ ನಾನು ಅದರ ಲಿಂಕ್ನ ಆ್ಯಡ್ ಮಾಡಿರ್ತೀನಿ ಅಥವಾ ಸ್ಕ್ರೀನ್ ಮೇಲೆ ಗೊತ್ತಾಗತ್ತೆ. ಒಂದ್ಸಲ ಖಂಡಿತವಾಗ್ಲೂ ಚೆಕ್ ಮಾಡಿ ನೋಡಿ. ನೀವು ನಿಮಗೆ ಇಷ್ಟ ಆಗುತ್ತೆ, ನಿಮಗೆ ಅನುಕೂಲ ಆಗುತ್ತೆ ಅಂತ ನಾನು ಈ ವ್ಲಾಗ್ನ ಮಾಡಿದ್ದೀನಿ. ಒಂದ್ಸಲ ಟೈಮ್ ಇದ್ದರೆ ಖಂಡಿತವಾಗ್ಲೂ ಚೆಕ್ ಮಾಡಿ ನೋಡಿ. ಹಾಗೆ ನಾನು ಸಂತೆಯಿಂದ ನುಗ್ಗೆಕಾಯಿನೂ ಕೂಡ ತಂದಿಟ್ಟಿದ್ದೆ. ಅದನ್ನು ಕೂಡ ನಾನು ಈ ಥರ ಕಟ್ಟಿ, ಇವಾಗ ಫ್ರಿಜ್ಜಲ್ಲಿ ಇಡಬೇಕು ಅಂದರೆ ತುಂಬ ಉದ್ದುದ್ದ ಇರುತ್ತಲ್ಲ, ಹಾಗಾಗಿ ಹಿಡ್ಸೋದು ಇಲ್ಲ. ಹಾಗೆ ನಮಗೆ ಈ ಥರ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ, ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಅಡುಗೆ ಮಾಡಬೇಕಿದ್ರೆ ಚಕ್ಕಂತ ಒಂದು ಸ್ವಲ್ಪ ಹಾಗೆ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಬಿಡ್ತೀವಿ. ಬೇಳೆ ಮತ್ತು ಟೊಮ್ಯಾಟೊ ಹಾಕಿ ಬೇಯಿಸ್ಕೊಂಡ್ರೆ ಸಾಕು, ಬೇಳೆ ಸಾರು ಆಗಿಬಿಡುತ್ತೆ. ಒಂದು ಕಡೆ ಇದನ್ನು ಇಟ್ಕೊಂಡ್ಬಿಟ್ರೆ ಮತ್ತು ಆವತ್ತಿನ ದಿನ ಕಟ್ ಮಾಡಬೇಕು ಅನ್ನೋದು ತಪ್ಪುತ್ತೆ ನಮಗೆ. ಏನಾದರೂ ಅರ್ಜೆಂಟಲ್ಲಿ ಇರಬೇಕು, ಅರ್ಜೆಂಟಲ್ಲಿ ಬೇಳೆ ಸಾರು ಮಾಡೋಕ್ಕಾಗಲ್ಲ, ಈ ಥರ ನುಗ್ಗೆಕಾಯಿ ಸಾರು ಮಾಡೋಕ್ಕಾಗಲ್ಲ ಅನ್ನೋರಿಗೆ, ಬಟ್ ನುಗ್ಗೆಕಾಯಿ ಸಾರು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ, ಬಟ್ ಅರ್ಜೆಂಟಲ್ಲಿ ಆಗಲ್ವಲ್ಲ, ಆ ಥರದವರಿಗೆ ಮಾತ್ರ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ಕಟ್ ಮಾಡಿ ಇಟ್ಕೊಂಡ್ರೂ ಕೂಡ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಡೇ ನಮಗೆ ಅಷ್ಟು ಕೆಲಸನೂ ಆಗಲ್ಲ. ಹಾಗಾಗಿ ನೋಡ್ತಿರ್ಬೋದು ನೀವು. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ನೋಡ್ಬೋದು, ನಾನು ಈ ಥರ ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹಂಗೆ ಆರ್ಗನೈಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಕಣ್ಣಿಗೆ ಕಾಣಿಸ್ಬಿಡತ್ತೆ ಏನೇನು ನಮ್ಮದು ಮತ್ತು ಖಾಲಿ ಆಗಿದೆ ತರಕಾರಿ, ಏನೇನು ತೊಗೊಂಡು ಬರಬೇಕು, ಹಾಗೆ ಮತ್ತು ಯಾವ್ಯಾವ ತರಕಾರಿ ಉಳಿದಿದೆ ಮತ್ತು ಅದನ್ನು ಕಂಪ್ಲೀಟ್ ಮಾಡಬೇಕು ಅಂದರೆ ಅದನ್ನು ಅಡುಗೆಗೆ ಬಳಸಬೇಕು ಅಂತ ಗೊತ್ತಾಗ್ಬಿಡತ್ತೆ ನಮಗೆ. ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡ್ಬಿಟ್ರೆ ತರಕಾರಿಗಳು ಕೂಡ ಹಾಳಾಗಲ್ಲ. ಆಮೇಲೆ ನೆಕ್ಸ್ಟ್ ಈ ವೀಕ್ ತಂದಿದ್ದು ನೆಕ್ಸ್ಟ್ ವೀಕಿಗೂ ದೂಡೋಕ್ಕಾಗಲ್ಲ. ಅವತ್ತಿನ ವೀಕಿಗೆ ಆ ವೀಕಿಗೆ ಖರ್ಚಾಗಿ ಹೋಗ್ಬಿಡತ್ತೆ. ಸ್ಪೆಷಲಿ ಇದು ಸೊಪ್ಪು ಮಾತ್ರ ಬಿಡ್ಸೋಕ್ಕೆ, ಅದನ್ನು ಇದು ಮಾಡೋಕ್ಕೆ ಎಲ್ಲ ಆರ್ಸೋಕ್ಕೆ ಅಂತ ಟೈಮ್ ತೊಗೊಳತ್ತೆ. ಹಾಗಾಗಿ ಅದನ್ನು ನೆಗ್ಲೆಕ್ಟ್ ಮಾಡೋದು ಜಾಸ್ತಿ ನಾವು. ಹಾಗೆ ಅವತ್ತು ತಂದಿರೋ ದಿನನೇ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಅರ್ಧ ಗಂಟೆ ಜಾಸ್ತಿ ಕೊಟ್ಬಿಟ್ರೆ ನಮಗೆ ಏನೂ ಅನಿಸಲ್ಲ. ಅಂದರೆ ನಮಗೆ ಮಾಡಬೇಕು, ಸೊಪ್ಪು ಸಾರು ಮಾಡಬೇಕು ಅಂದರೆ ಬೇಜಾರು ಕೂಡ ಆಗಲ್ಲ. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ, ಸ್ವಲ್ಪ ಕಟ್ ಮಾಡಿ ತೊಳ್ಕೊಂಡ್ಬಿಟ್ರೆ ಅಂತ ಈಸಿಯಾಗಿ ನಾವು ಮಾಡ್ಕೋಬೋದು. ನೋಡಿ, ನಾನು ಇವತ್ತಿನ ಬೆಳಗ್ಗೆನೇ ಅಂದರೆ ಶನಿವಾರನೇ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತ ಇಡ್ಲಿನ ಮಾಡಿದ್ದೆ. ಅದನ್ನೇ ಫಸ್ಟ್ ಕ್ಲಿಪ್ಪಿಂಗ್ ಹಾಕಿಬಿಟ್ರೆ ನಿಮಗೆ ನೋಡೋಕೆ ಇಂಟ್ರೆಸ್ಟ್ ಇರಲ್ಲ ಅಂದ್ಕೊಂಡು ನಾನು ಲಾಸ್ಟಿಗೆ ಆ್ಯಡ್ ಮಾಡ್ತಿದ್ದೀನಿ. ನೋಡ್ಬೋದು, ನಾನು ಹಿಂದಿನ ದಿನಾನೇ ಬ್ಯಾಟರ್ನೆಲ್ಲ ರೆಡಿ ಮಾಡಿಕೊಂಡು ಈ ಥರ ಇಡ್ಲಿ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಇದು ಏನಂತೀರ, ಅದು ಹುಣಸೆ ಹಣ್ಣನ್ನು ಒಂದು ಸ್ವಲ್ಪ ಹಾಕಿ ಕುದಿಸ್ಕೊಂಡ್ಬಿಟ್ರೆ ಇಡ್ಲಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗತ್ತೆ, ಸಾಫ್ಟ್ ಕೂಡ ಆಗುತ್ತೆ. ನೀವು ಯಾವ ಥರ ಇಡ್ಲಿನ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಈ ಥರ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಇಡ್ಲಿ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ನಾನು ಯೂಶ್ವಲಿ ಜಾಸ್ತಿ ರವೆ ಇಡ್ಲಿನೇ ಮಾಡೋದು. ಅದು ಇಡ್ಲಿ ಪಾತ್ರೆ ಸ್ವಲ್ಪ ಲೂಸ್ ಇರೋದ್ರಿಂದ ನಾನು ಈ ಥರ ಕಲ್ಲಿಟ್ಕೊಂಡ್ಬಿಡ್ತೀನಿ. ಗಾಳಿ ಅಂದರೆ ಅದ್ರದ್ದು
ಗಾಳಿ ಎಲ್ಲ ಹೊರಗಡೆ ಬರಲಿಲ್ಲ ಅಂದರೆ ಬೇಗ ಬೇಯುತ್ತೆ ಅಂತ ನಾನು ಹಿಂಗೆ ಇಟ್ಕೊಂಡ್ಬಿಡ್ತೀನಿ. ಅದು ಇಡ್ಲಿ ಎಲ್ಲ ಬೇಯಿಸಕ್ಕೆ ಇಟ್ಬಿಟ್ಟು ಈ ಕಡೆ ನಾನು ಕೊಬ್ಬರಿ ಅಥವಾ ಚಟ್ನಿಗೆ ಅಂತ ರೆಡಿ ಮಾಡ್ಕೋತಿದ್ದೆ. ಅದಕ್ಕೆ ಅಂತ ಸಪ್ರೇಟ್ ಒಂದು ಟೈಮ್ ತೊಗೊಳಲ್ಲ. ನಾನು ಆ ಕಡೆ ಇಡ್ಲಿ ಬೇಯ್ತಿದ್ರೆ ಈ ಕಡೆ ನಾನು ಚಟ್ನಿಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಟೈಮ್ ಕೂಡ ಬೇಗ ಆಗತ್ತೆ. ಹಾಗೆ ನಮಗೆ ಟಿಫನ್ ಕೂಡ ಬೇಗ ರೆಡಿಯಾಗಿ ಹೋಗುತ್ತೆ. ನೋಡ್ತಿರ್ಬೋದು ನಾನು ಕೊಬ್ಬರಿ ಬಿಡಿಸ್ಕೊಂಡು ಕಟ್ ಮಾಡ್ಕೊಂಡ್ನಲ್ಲ, ಆ ಕೊಬ್ಬರಿನೂ ಕೂಡ ನಾನು ಹಿಂದಿನ ದಿನಾನೇ ಅಂದರೆ ಇವತ್ತು ಕೊಬ್ಬರಿ ಖಾಲಿ ಆಗಿಬಿಡ್ತು ಅಂದರೆ ಒಂದೆರಡು ತೆಂಗಿನಕಾಯಿ ಒಡೆದ್ಬಿಟ್ಟು ಅದನ್ನು ಕೊಬ್ಬರಿ ತಗೊಂಡು ಇಟ್ಕೊಂಡ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ. ನಮಗೆ ಬೇಕಾದಾಗ ಕ್ವಿಕ್ಕಾಗಿ ತೊಗೊಂಡು ಇಟ್ಕೋಬೋದು. ಹಾಗಾಗಿ ನೋಡ್ಬೋದು ನಾನು ಈ ಥರ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಇವಾಗ ಕೊಬ್ಬರಿ ಚಟ್ನಿಗೆ ಅಂತ ನಾನು ಕೊಬ್ಬರಿ ಹಾಗೆ ಒಂದು ಸ್ವಲ್ಪ 5ರಿಂದ 6 ಮೆಣಸಿನ್ಕಾಯಿ, ಪುಟಾಣಿ ಹಾಗೆ ಬೆಳ್ಳುಳ್ಳಿ, ಆಮೇಲೆ ಹುಣಸೆ ಹಣ್ಣು, ಉಪ್ಪು ಅಷ್ಟೇ ನಾನು ಬಳಸೋದು. ಈ ಥರ ಬಳಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಚಟ್ನಿ. ಮತ್ತೇನು ಬೇರೆ ಐಟಮ್ಸ್ ಉಪಯೋಗಿಸೋದೇ ಬೇಡ. ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಾಗುತ್ತೆ ಈ ಥರ. ಮತ್ತು ನೀವು ದೋಸೆ ಕೂಡ ಈ ಚಟ್ನಿನ ಯೂಸ್ ಮಾಡ್ಬೋದು. ನೋಡ್ಬೋದು ನಾನು ಇವಾಗ ಇಡ್ಲಿ ಕೂಡ ಚಟ್ನಿ ರೆಡಿ ಮಾಡೋ ಅಷ್ಟೊತ್ತಿಗೆ ಇಡ್ಲಿ ಕೂಡ ಬೆಂದಿದೆ. ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಇಡ್ಲಿ ಯಾವ ರೆಸ್ಟೋರೆಂಟು ಬೇಡ ಇದ್ರ ಮುಂದೆ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವೇ. ಆಮೇಲೆ ಇದು ಇಡ್ಲಿ ತೆಗಿಯೋಕ್ಕೂ ತೊಂದರೆ ಆಗಲ್ಲ. ಅದು ಅಷ್ಟು ಇದು ಕಷ್ಟ ಕೂಡ ಕೊಡಲ್ಲ. ಅಷ್ಟು ಬೇಗ ಬಂದ್ಬಿಡತ್ತೆ ಅದು. ಬೇಜಾರು ಕೂಡ ಆಗಲ್ಲ ಇಡ್ಲಿ ತಿನ್ನಕ್ಕೆ. ಇಷ್ಟು ಬೇಗ ಜಲ್ದಿ ಆಗಿಬಿಟ್ರೆ ಬೇಜಾರು ಕೂಡ ಆಗಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮಗೆ ಹೆಣ್ಮಕ್ಳಿಗೆ ಸ್ಪೆಷಲಿ ಹೆಲ್ಪ್ ಆಗುವಂತಹ ನಾನು ವ್ಲಾಗ್ನ ಇಲ್ಲಿ ಲಿಂಕ್ನ ಅಪ್ಲೋಡ್ ಮಾಡಿದ್ದೀನಿ. ಖಂಡಿತವಾಗ್ಲೂ ನೋಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.